ನಮಸ್ಕಾರ ಸ್ನೇಹಿತರೆ, ಶ್ರಾವಣ ಮಾಸದಲ್ಲಿ ಬರುವ ಅತ್ಯಂತ ವಿಶೇಷವಾದ ಹಬ್ಬಗಳಲ್ಲಿ ವರಮಹಾಲಕ್ಷ್ಮಿ ಹಬ್ಬವು ಒಂದು. 2026ರಲ್ಲಿ ವರಮಹಾಲಕ್ಷ್ಮಿ ವ್ರತವನ್ನು ಆಗಸ್ಟ್ 21 ಶುಕ್ರವಾರದಂದು ಆಚರಿಸಲಾಗುತ್ತದೆ. ಈ ದಿನ ಲಕ್ಷ್ಮೀ ದೇವಿಯನ್ನು ಭಕ್ತಿಯಿಂದ ಪೂಜಿಸಿ ಮನೆಗೆ ಸುಖ, ಶಾಂತಿ, ಐಶ್ವರ್ಯ ಮತ್ತು ಸಮೃದ್ಧಿ ದೊರೆಯಲು ಎಂದು ಪ್ರಾರ್ಥಿಸುತ್ತಾರೆ. ಆದರೆ ಸ್ನೇಹಿತರೆ, ವರಮಹಾಲಕ್ಷ್ಮಿ ಪೂಜೆಯ ಸಂದರ್ಭದಲ್ಲಿ ನಾವು ಮಾಡುವ ಕೆಲವು ಸಣ್ಣ ತಪ್ಪುಗಳನ್ನು ಹಿರಿಯರು ಮತ್ತು ಸಂಪ್ರದಾಯಗಳು ತಪ್ಪಿಸಲು ಹೇಳುತ್ತವೆ. ಆ 7 ತಪ್ಪುಗಳು ಯಾವುವು? ವಿಡಿಯೋವನ್ನು ಕೊನೆಯವರೆಗೂ ನೋಡಿ, ಏಕೆಂದರೆ ಕೊನೆಯ ತಪ್ಪು ಬಹಳಷ್ಟು ಜನರಿಗೆ ಗೊತ್ತಿರುವುದಿಲ್ಲ. ಮೊದಲ ತಪ್ಪು, ಪೂಜೆಯ ಸ್ಥಳವನ್ನು ಸ್ವಚ್ಛಗೊಳಿಸದೆ ಪೂಜೆ ಮಾಡುವುದು. ವರಮಹಾಲಕ್ಷ್ಮಿ ಹಬ್ಬದ ದಿನ ಬೆಳಗ್ಗೆಯೇ ಮನೆಯ ಪೂಜಾ ಸ್ಥಳವನ್ನು ಸ್ವಚ್ಛಗೊಳಿಸಿ ಅಲಂಕರಿಸುವುದು ಉತ್ತಮ. ಪೂಜೆಯ ಸ್ಥಳಗಳಲ್ಲಿ ಅನಗತ್ಯ ವಸ್ತುಗಳು, ಧೂಳು ಅಥವಾ ಕಸ ಇರದಂತೆ ನೋಡಿಕೊಳ್ಳಿ. ಶುಚಿತ್ವಕ್ಕೆ ನಮ್ಮ ಸಂಪ್ರದಾಯದಲ್ಲಿ ವಿಶೇಷ ಮಹತ್ವವಿದೆ. ಆದರೆ ಇನ್ನೊಂದು ಮುಖ್ಯ ವಿಷಯ ಇದೆ. ಪೂಜಾ ಸ್ಥಳ ಮಾತ್ರವಲ್ಲ, ಮನೆಯ ಪ್ರವೇಶ ದ್ವಾರವನ್ನು ಸ್ವಚ್ಛವಾಗಿಟ್ಟುಕೊಳ್ಳುವುದು ಉತ್ತಮ ಎಂದು ಅನೇಕ ಕುಟುಂಬಗಳ ಆಚರಣೆಯಾಗಿದೆ. ಇನ್ನು ಎರಡನೆಯ ತಪ್ಪು, ಪೂಜೆಯನ್ನು ಆತುರದಲ್ಲಿ ಮಾಡುವುದು. ಹಬ್ಬದ ದಿನ ಬೇಗ ಪೂಜೆ ಮುಗಿಸಬೇಕು ಎಂದು ಆತುರ ಪಡುವುದು ಬೇಡ. ಸಾಧ್ಯವಾದಷ್ಟು ಮನಸ್ಸನ್ನು ಶಾಂತವಾಗಿಟ್ಟುಕೊಂಡು ಭಕ್ತಿಯಿಂದ ಪೂಜೆ ಮಾಡಿ. ಮಂತ್ರಗಳು ಗೊತ್ತಿಲ್ಲದಿದ್ದರೂ ಚಿಂತಿಸಬೇಡಿ. ಸರಳವಾಗಿ ಲಕ್ಷ್ಮೀ ದೇವಿಯನ್ನು ಸ್ಮರಿಸಿ ನಿಮ್ಮ ಕುಟುಂಬದ ಸುಖ ಸಮೃದ್ಧಿಗಾಗಿ ಪ್ರಾರ್ಥಿಸಬಹುದು. ಇನ್ನು ಮೂರನೇ ತಪ್ಪು ತುಂಬ ಮುಖ್ಯವಾಗಿದೆ. ಅದೇ ನೈವೇದ್ಯವನ್ನು ನಿರ್ಲಕ್ಷಿಸುವುದು. ವರಮಹಾಲಕ್ಷ್ಮಿ ಪೂಜೆಯಲ್ಲಿ ಮನೆಯ ಸಂಪ್ರದಾಯಕ್ಕೆ ಅನುಗುಣವಾಗಿ ನೈವೇದ್ಯ ತಯಾರಿಸುವುದು ವಾಡಿಕೆ. ಸಿಹಿ ಪದಾರ್ಥ, ಹಣ್ಣು, ತೆಂಗಿನಕಾಯಿ, ಪಾನಕ ಅಥವಾ ಕುಟುಂಬದಲ್ಲಿ ಆಚರಿಸುವ ಇತರ ನೈವೇದ್ಯಗಳನ್ನು ಅರ್ಪಿಸಬಹುದು. ಆದರೆ ನೈವೇದ್ಯಕ್ಕಿಂತ ಮುಖ್ಯವಾದದ್ದು ಭಕ್ತಿ ಮತ್ತು ಶ್ರದ್ಧೆ. ಆದ್ದರಿಂದ ಸಾಧ್ಯವಾದಷ್ಟು ಸರಳವಾಗಿಯೇ ಮಾಡಿದರೂ ಮನಸ್ಸಿನಿಂದ ಅರ್ಪಿಸಿ. ಇನ್ನು ನಾಲ್ಕನೆಯ ತಪ್ಪು, ಪೂಜೆಯ ಸಮಯದಲ್ಲಿ ಜಗಳ ಮಾಡುವುದು. ಸ್ನೇಹಿತರೆ, ಇದು ಬಹಳ ಮುಖ್ಯ. ಹಬ್ಬದ ದಿನ ಮನೆಯಲ್ಲಿ ಶಾಂತಿಯ ವಾತಾವರಣ ಇರಲಿ. ಸಣ್ಣ ವಿಚಾರಕ್ಕೆ ಕೋಪ ಮಾಡಿಕೊಳ್ಳುವುದು, ಜಗಳ ಮಾಡುವುದು, ಕಠಿಣ ಮಾತುಗಳನ್ನು ಆಡುವುದನ್ನು ಸಾಧ್ಯವಾದಷ್ಟು ತಪ್ಪಿಸಿ. ಹಬ್ಬ ಎಂದರೆ ಕುಟುಂಬದವರು ಒಟ್ಟಾಗಿ ಸಂತೋಷದಿಂದ ಆಚರಿಸುವ ದಿನ. ಇನ್ನು 5ನೇ ತಪ್ಪು ಯಾವುದು ಅಂತ ನೋಡೋಣ. 5ನೇ ತಪ್ಪು, ಅರಿಶಿನ ಕುಂಕುಮವನ್ನು ಗೌರವದಿಂದ ಇಡದೆ ಇರುವುದು. ವರಮಹಾಲಕ್ಷ್ಮಿ ಪೂಜೆಯಲ್ಲಿ ಅರಿಶಿನ ಮತ್ತು ಕುಂಕುಮಕ್ಕೆ ವಿಶೇಷ ಸ್ಥಾನವಿದೆ. ಪೂಜೆಯ ಸಾಮಗ್ರಿಗಳನ್ನು ಸ್ವಚ್ಛವಾಗಿ ಮತ್ತು ಗೌರವದಿಂದ ಇಟ್ಟುಕೊಳ್ಳಿ. ಪೂಜೆ ಮುಗಿದ ನಂತರ ಅರಿಶಿನ ಕುಂಕುಮವನ್ನು ಸುಮಂಗಲಿಯರಿಗೆ ನೀಡುವ ಸಂಪ್ರದಾಯವು ಅನೇಕ ಮನೆಗಳಲ್ಲಿ ಇದೆ. ಇನ್ನು 6ನೆಯ ತಪ್ಪು, ಪೂಜೆಯ ದಿನ ದಾನ ಮತ್ತು ಸಹಾಯವನ್ನು ಮರೆತು ಬಿಡುವುದು. ವರಮಹಾಲಕ್ಷ್ಮಿ ಹಬ್ಬದ ಸಂದರ್ಭದಲ್ಲಿ ಸಾಧ್ಯವಾದಷ್ಟು ಇತರರಿಗೆ ಸಹಾಯ ಮಾಡುವುದು ಒಳ್ಳೆಯ ವಿಚಾರ. ಅನ್ನದಾನ, ಬಟ್ಟೆ, ಅಗತ್ಯ ವಸ್ತುಗಳು ಅಥವಾ ನಿಮ್ಮಿಂದ ಸಾಧ್ಯವಾದ ಯಾವುದೇ ಸಹಾಯವನ್ನು ಮಾಡಬಹುದು. ದಾನ ದೊಡ್ಡದಾಗಿರಬೇಕು ಎನ್ನುವುದಿಲ್ಲ. ನಮ್ಮ ಸಾಮರ್ಥ್ಯಕ್ಕೆ ತಕ್ಕಂತೆ ಒಳ್ಳೆಯ ಮನಸ್ಸಿನಿಂದ ಮಾಡಿದ ಸಹಾಯವೇ ಮುಖ್ಯ. ಇನ್ನು ಉಳಿದಿರುವುದು 7ನೇ ತಪ್ಪು. ಇದನ್ನು ಮಾತ್ರ ನೀವು ಖಂಡಿತ ಗಮನದಲ್ಲಿಟ್ಟುಕೊಳ್ಳಲೇಬೇಕು. ಅದೇನೆಂದರೆ ಪೂಜೆಯನ್ನು ಕೇವಲ ಹಣಕ್ಕಾಗಿ ಮಾಡುವ ಮನೋಭಾವ. ಲಕ್ಷ್ಮೀ ದೇವಿಯ ಪೂಜೆ ಎಂದರೆ ಕೇವಲ ಹಣ ಸಿಗಲಿ ಎನ್ನುವ ಉದ್ದೇಶವಲ್ಲ. ಮನೆಯಲ್ಲಿರುವ ಎಲ್ಲರಿಗೂ ಆರೋಗ್ಯ, ಶಾಂತಿ, ಸಂತೋಷ, ಒಗ್ಗಟ್ಟು ಮತ್ತು ಸಮೃದ್ಧಿ ಇರಲಿ ಎಂದು ಪ್ರಾರ್ಥಿಸುವುದು ಕೂಡ ಬಹಳ ಮುಖ್ಯ. ಆದ್ದರಿಂದ ಮನೆಯ ಪೂಜೆಯಲ್ಲಿ, ಪೂಜಾ ಸಮಯದಲ್ಲಿ ಅಮ್ಮ ನಮ್ಮ ಮನೆಯಲ್ಲಿ ಸದಾ ಶಾಂತಿ, ಸಂತೋಷ, ಸದ್ಬುದ್ಧಿ ಮತ್ತು ಸಮೃದ್ಧಿ ಇರಲಿ ಎಂದು, ಎಲ್ಲರಿಗೂ ಒಳ್ಳೆಯದಾಗಲಿ ಎಂದು ಮನಸ್ಸಿನಿಂದ ಪ್ರಾರ್ಥಿಸಿ. ಶ್ರೀ ವರಮಹಾಲಕ್ಷ್ಮೀ ದೇವಿಯ ಅನುಗ್ರಹದಿಂದ ನಮ್ಮೆಲ್ಲರ ಮನೆಗಳಲ್ಲಿ ಸುಖ, ಶಾಂತಿ, ಆರೋಗ್ಯ ಮತ್ತು ಸಮೃದ್ಧಿ ಸದಾ ನೆಲೆಸಿರಲಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಕಾಮೆಂಟ್ ಬಾಕ್ಸ್ನಲ್ಲಿ ಓಂ ಶ್ರೀ ವರಮಹಾಲಕ್ಷ್ಮಿಯೇ ನಮಃ ಎಂದು ಕಾಮೆಂಟ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.